ಹಾಯ್ ಎಲ್ಲರಿಗೂ. ನಾನಿವತ್ತು ಕಾಲೇಜ್ ಹತ್ರ ಹೋಗಬೇಕು ಅಂದ್ಕೊಂಡು ಹೊರಟೆ. ಯಾಕಂದರೆ ನನ್ನ ಅಸೈನ್ಮೆಂಟ ಸಬ್ಮಿಟ್ ಮಾಡಬೇಕಿತ್ತು, ಅದಕ್ಕೆ ಹೊರಟಿದ್ದೆ. ನನ್ನ ಮಗಳನ್ನೂ ಕೂಡ ನನ್ನ ಜೊತೆಗೆ ರೆಡಿ ಮಾಡ್ಕೊಂಡಿದ್ದೆ. ಯಾಕಂದರೆ ಅವಳನ್ನು ಬಿಟ್ಟು ಹೋಗೋಕ್ಕೆ ಯಾರೂ ಮನೇಲಿರಲ್ಲ. ಯಾಕಂದರೆ ನಾವಿರೋದೇ ಹಸ್ಬೆಂಡ್ ಆ್ಯಂಡ್ ವೈಫು, ನನ್ನ ಮಗು. ಸೊ ಅದಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ನಾನು ಅವಳನ್ನ ಕರ್ಕೊಂಡು ಹೋಗಲೇಬೇಕು. ಅದಕ್ಕೆ ಅವಳನ್ನೂ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಹೊರಟೆ. ಅದಾದಮೇಲೆ ನಾನು ಡೋರೆಲ್ಲ ಲಾಕ್ ಮಾಡಿಕೊಂಡು ಹೊರಟೆ. ಇಲ್ಲಿ ನೋಡಿದ್ರೆ ಒಂದೆರಡು ಗಿಡ ತೊಗೊಬಂದ್ಬಿಟ್ಟಿದ್ದೆ ಊರಿಂದ. ಕೆಲವೊಂದು ಗಿಡ ಸತ್ತೋಗಿದೆ, ಕೆಲವೊಂದು ಗಿಡ ಬದುಕಿದೆ. ಅದೇನಕ್ಕಂತ ನನಗೂ ರೀಸನ್ ಗೊತ್ತಿಲ್ಲ. ಸೊ ಅಸೈನ್ಮೆಂಟು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಅದನ್ನು ಕೊಟ್ಟಿಲ್ಲ ಅಂದರೆ ಮತ್ತೆ ಮೇಡಮ್ ಹತ್ರ ಏನಾದರೂ ಅನ್ಸ್ಕೋಬೇಕು ಅಂದ್ಬಿಟ್ಟು ಹೊರಟೆ. ಇವಾಗೇನೋ ಸ್ವಲ್ಪ ದೂರ ಖಾಲಿಯಾಗೇ ಇದೆ ಅಪ್ಪ ರೋಡು. ಫಸ್ಟ್ ಟೈಮ್ ಈ ಥರ ಖಾಲಿ ರೋಡನ್ನ ನೋಡ್ತಾ ಇರೋದನ್ನ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ. ಅದಾದಮೇಲೆ ಕಾಲೇಜು ಹತ್ತಿರ ಬಂತು. ಕಾಲೇಜಿಗೂ ಕೂಡ ಹೋದೆ ನಾನು. ಕಾಲೇಜಿಗೆ ಹೋಗ್ಬಿಟ್ಟು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿ ಬಂದೆ. ಅದಾದಮೇಲೆ ನನಗೆ ತುಂಬಾ ಹಶ್ವಾಗ್ತಾಯಿತ್ತು. ಅದಕ್ಕೆ ನನ್ನ ಗಂಡ ಎಲ್ಲಾದರೂ ಹೋಟೆಲಲ್ಲಿ ಹೋಗ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಹೋಟೆಲ್ಗೆ ಕರ್ಕೊಬಂದರು. ಒಂದು ಮೀಲ್ನ ತೊಗೊಂಡ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಮೊಸರು, ಮಜ್ಜಿಗೆ, 2 ಥರ ಪಲ್ಯ, ಪೂರಿ ಎಲ್ಲ ಕೊಟ್ಟಿದ್ದರು. ನನ್ನ ಮಗಳು ಕೂಡ ಖುಷಿಯಿಂದ ಊಟ ಮಾಡ್ತಾಯಿದ್ದಾಳೆ. ಅದಾದಮೇಲೆ ನಾನು KR ಪುರಂ ಸೈಡ್ ಬರ್ತಾಯಿದ್ದೆ. ಅಲ್ಲಿ ಕೂಡ ತುಂಬ ಫ್ರೂಟ್ಸ್ನ 3 kg 100 ರುಪೀಸು, 4 kg 100 ರುಪೀಸ್ ಈ ಥರ ಇಟ್ಟಿದ್ದರು. ನೀವು ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಆದರೆ ನೀವು ಹೆಚ್ಚಾಗಿ KR ಪುರಮಲ್ಲೇ ಫ್ರೂಟ್ಸ್ ಎಲ್ಲ ತೊಗೊಳ್ಳಿ, ಯಾಕಂದರೆ ಕಡಿಮೆ ರೇಟಲ್ಲಿರುತ್ತೆ. ಹಾಗೆ ನಾನು ನರ್ಸರಿ ಹತ್ರ ಬಂದೆ. ಒಂದೆರಡು ಗಿಡ ತಗೊಂಡು ಹೋಗೋಣ ಮನೆಗೆ ಅಂದ್ಬಿಟ್ಟು. ತುಂಬ ವೆರೈಟೀಸ್ ಗಿಡಸ್ ಇಲ್ಲಿದೆ. ಫ್ರೂಟ್ಸ್ ಗಿಡ ಇರ್ಬೋದು, ಫ್ಲವರ್ ಗಿಡ ಇರ್ಬೋದು, ಎಲ್ಲ ರೀತಿಯ ಗಿಡಗಳನ್ನು ಇಲ್ಲಿ ಇಟ್ಕೊಂಡಿದ್ರು. ಸೊ ನಾನು ಕೂಡ ರೇಟ್ನೆಲ್ಲ ಕೇಳಿದೆ. ಅದಾದಮೇಲೆ ನಾನು ಕೂಡ ಒಂದೆರಡು ಪಾಟ್ ತೊಗೊಂಡೆ. ಅವರು ಒಂದು ಫ್ಲವರ್ ಪಾಟು ಮತ್ತು ಮನಿ ಪ್ಲ್ಯಾಂಟು ತೊಗೊಂಡೆ. ಮನಿ ಪ್ಲ್ಯಾಂಟ್ಗೆ 80 ರುಪೀಸ್ ಹೇಳಿದರು. ರೋಸ್ ಪ್ಲ್ಯಾಂಟ್ಗೆ 100 ರುಪೀಸ್ ಹೇಳಿದರು. ಅದಾದಮೇಲೆ ನಾನು ಅದ್ರ ಜೊತೆಗೆ ಪಾಟ್ ಸಹ ತೊಗೊಂಡೆ. ಪಾಟು ಪ್ಲಸ್ ಸಾಯಿಲು ಕೂಡ ಅವ್ರು ಹಾಕಿದ್ರು, ಮಣ್ಣು ಕೂಡ ಹಾಕಿದ್ರು. ಅದಕ್ಕೂ ಕೂಡ ಅವರು ಕಾಸ್ಟ್ ಮಾಡಿ ಟೋಟಲಾಗಿ ಎರಡೂ ಸೇರಿಬಿಟ್ಟು 360 ರುಪೀಸ್ ಏನೋ ಆಯಿತು. ಅದಾದಮೇಲೆ ನಾನು ಮನೆಗೆ ಬಂದ್ವಿ. ಊಟಕ್ಕೆ ಏನಾದರೂ ಮಾಡೋಣ ಅಂದ್ಬಿಟ್ಟು ನೈಟ್ಗೆ ಮುದ್ದೆ ಮತ್ತು ಬೇಳೆ ಸಾಂಬಾರು ಹಾಗೆ ಹೆಸರು ಕಾಳು ಪಲ್ಯನ ಮಾಡಿದೆ. ಎಲ್ಲ ಸೇರಿಬಿಟ್ಟು ಊಟ ಮಾಡಿದ್ವಿ, ನಾನು, ನನ್ನ ಮಗಳು, ಆಮೇಲೆ ನನ್ನ ಹಸ್ಬೆಂಡು ಸೇರಿಬಿಟ್ಟು. ಆಮೇಲೆ ನಾನು ನಿಮಗೆ ಗಿಡ ತೋರಿಸಿಲ್ಲ ಅಲ್ವಾ, ಏನೇನು ಗಿಡ ತೊಗೊಬಂದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ. ಏನು ಗಿಡ ಅಂದರೆ ಒಂದು ಫ್ಲವರ್ ಗಿಡ, ಇಲ್ಲೇ ನೋಡ್ತಾ ಇದ್ದೀರಲ್ಲ ರೋಸ್ ಗಿಡ, ಆಮೇಲೆ ಒಂದು ಮನಿ ಪ್ಲ್ಯಾಂಟು ತೊಗೊಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.